ಮಾಡ್ತಾರೆ. ಅವರು ಪವರ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಶಿವಕುಮಾರ್ ಅವರು ಭೇಟಿ ನೀಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಶಿವಕುಮಾರ್ ಅವರು ಮಾಡ್ತಾರೆ. ಲೋಕಭವನದಲ್ಲೇ ಇದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್. ಲೋಕಭವನದಲ್ಲೇ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಇದ್ದಾರೆ. ಲೋಕಭವನದಲ್ಲೇ ಇದ್ದಾರೆ. ಅಲ್ಲಿ ಅವರನ್ನ ಭೇಟಿಯಾಗಿ ಲೋಕಭವನದಲ್ಲಿ ಅವರನ್ನ ಭೇಟಿಯಾಗಿ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ನಾನು ಪಕ್ಷದ ಅಧ್ಯಕ್ಷ, ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿರುವ ನನ್ನ ಮೇಲೆ ನನ್ನ ಪಕ್ಷದ ಎಲ್ಲ ಶಾಸಕರ ವಿಶ್ವಾಸ ಇದೆ. ಹೀಗಾಗಿ ನಾನು ಸರ್ಕಾರ ರಚನೆಯನ್ನ ಮಾಡ್ತಾ ಇದ್ದೇನೆ. ತಾವು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನ ಬೋಧಿಸಬೇಕು ಅಂತ ಹೇಳಿ ಅವರು ಕೇಳಿಕೊಳ್ತಾರೆ. ಆ ಮೂಲಕ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿದ್ದು ಶಿವಕುಮಾರ ಪರ್ವ ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ. ಶಿವಕುಮಾರ ಪರ್ವ ಯಾವ ಸ್ವರೂಪದಲ್ಲಿ ವಿಶೇಷವಾಗಿರುತ್ತೆ, ಯಾವ ಸ್ವರೂಪದಲ್ಲಿ ಅವರು ಪ್ರತಿ ಬಾರಿ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾ ಇರ್ತಿದ್ರು, ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಬೇಕು, ನಮ್ಮ ಸಾಕ್ಷಿ ಗುಡ್ಡೆಗಳು ಇರಬೇಕು ಅಂತೇಳಿ. ಅದು ಎಸ್.ಎಂ. ಕೃಷ್ಣ ಅವರು ಕೂಡ ಅದನ್ನ ಹೇಳ್ತಾ ಇರ್ತಿದ್ರು, ಸಾಕ್ಷಿ ಗುಡ್ಡೆಗಳು ಇರಬೇಕು ನಮ್ಮ ಆಡಳಿತದಲ್ಲಿ ಅಂತೇಳಿ. ಈಗ ಆ ಸಾಕ್ಷಿ ಗುಡ್ಡೆಗಳನ್ನ ಸೃಷ್ಟಿಸುವ ಅಧಿಕಾರ ಶಿವಕುಮಾರ್ ಅವರ ಕೈಗೆ ಬಂದು ನಿಂತಿದೆ. ರಾಜ್ಯದ ಜನ ಈಗ ಶಿವಕುಮಾರ್ ಅವರ ಕೈಗೆ ಆ ಅಧಿಕಾರದ ಚುಕ್ಕಾಣಿಯನ್ನ ಕೊಟ್ಟಿದ್ದಾರೆ. ಆ ಸಾಕ್ಷಿ ಗುಡ್ಡೆಗಳನ್ನ ತನ್ನ ಆಡಳಿತದಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ಒಳ್ಳೆಯ ಮಾದರಿಯ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಬೇಕಾಗಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಅವರಲ್ಲಿ ಒಂದು ಯುವ ನಾಯಕತ್ವವನ್ನ, ಒಂದು ಜನರೇಷನಲ್ ಶಿಫ್ಟ್ ಅನ್ನ ಜನ ಗಮನಿಸ್ತಾ ಇದ್ದಾರೆ. ಹೇಗೆ ಎಚ್.ಡಿ. ಕುಮಾರಸ್ವಾಮಿ ಅವರು 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಯಾವ ಸ್ವರೂಪದಲ್ಲಿ ಜನರ ಮೇಲೆ ಒಂದು ಪ್ರಭಾವ ಬೀರುತ್ತೆ, ಅವಾಗ ಇನ್ನೂ ಕೂಡ ಅವರು ಬಹಳ ಯಂಗ್ ಇದ್ದಂತಹ ಒಬ್ಬ ಲೀಡರ್ ಆಗಿದ್ರು. ಆದರೆ ಇವರು ಇವಾಗ 64 ವರ್ಷದ ನಾಯಕ. ರಾಜಕಾರಣದಲ್ಲಿ 70 ವರ್ಷ ದಾಟ ತನಕ ಕೂಡ ಯುವ ನಾಯಕ ಅಂತಲೇ ಕರೆಸ್ಕೊಳ್ತಾರೆ. ಸೀನಿಯರ್ ಲೀಡರ್ ಆದರೂ ಕೂಡ ಅವರಲ್ಲಿರುವಂಥ ಎನರ್ಜಿ ಈಗೆಲ್ಲ ಕಾರಣಕ್ಕಾಗಿ ಅವ್ರನ್ನ ಯುವ ನಾಯಕ ಅಂತ ಕರ್ಕೊಳ್ತಾರೆ. ಹೀಗಾಗಿ ಶಿವಕುಮಾರ್ ಅವರ ಕಡೆಯಿಂದ ಒಂದು ಹೊಸ ರೀತಿಯಾದಂತಹ ಆಡಳಿತದ ನಿರೀಕ್ಷೆ ಖಂಡಿತವಾಗಲೂ ಕೂಡ ಕರ್ನಾಟಕ ಮಾಡ್ತಾ ಇದೆ. ಅದು ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ, ಕೋಲಾರದಿಂದ ಹಿಡಿದು ಕಾರವಾರದವರೆಗೆ ಎಲ್ಲ ಭಾಗಗಳ ಜನ ಹೊಸ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅವರು ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ಅವರು ಹುಬ್ಳಿಗೆ ಹೋದಾಗ ಆಡುವ ಮಾತುಗಳಿರ್ಬೋದು, ಕಲಬುರಗಿಗೆ ಹೋದಾಗ ಕೊಡುವ ಭರವಸೆಗಳಿರ್ಬೋದು, ಮಂಗಳೂರಿಗೆ ಹೋದಾಗ ಕೊಟ್ಟಿರುವ ಭರವಸೆಗಳಿರ್ಬೋದು, ಎಲ್ಲ ಭರವಸೆಗಳನ್ನು ಈಗ ಶಿವಕುಮಾರ್ ಅವರು ಹೇಗೆ ಪಾಲನೆ ಮಾಡ್ತಾರೆ, ಹೇಗೆ ಅನುಷ್ಠಾನ ಮಾಡುತ್ತಾರೆ, ಅದು ಬಹಳ ಮುಖ್ಯ. ಅವರಲ್ಲಿರುವಂತಹ ಬಹಳಷ್ಟು ಐಡಿಯಾಗಳನ್ನು ಈಗ ಅವರು ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಯಿತು ಅಂದರೆ ಮಾತ್ರನೇ 2 ವರ್ಷಗಳ ನಂತರ ಕರ್ನಾಟಕದ ಜನ ಇವರಿಗೆ ಇನ್ನೊಂದು ಪುನರಾಯ್ಕೆಯನ್ನು ಕೊಡಬೇಕು ಅಥವಾ ಸಾಕು ಅಂತೇಳಿ ನಿರ್ಧರಿಸ್ತಾರೆ. ಹೀಗಾಗಿ ಇನ್ನು 2 ವರ್ಷ ಅನ್ನುವಂಥದ್ದು ಇವರಿಗೆ ಕ್ರಿಯೇಟ್ ಆಗುವ ಅಪರ್ಚುನಿಟಿ, ಅದಕ್ಕೊಂದು ಸ್ಟ್ರಾಂಗ್ ಫೌಂಡೇಶನ್ ಅನ್ನು ಇವರು ಹಾಕಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಜನ ಇವರ ಆಡಳಿತವನ್ನು ಮೆಚ್ಚುವ ಅವಕಾಶ ಇರುತ್ತೆ. ಇಲ್ಲದೆ ಹೋದರೆ ಜನರಿಗೆ ಬೇರೆ ಆಯ್ಕೆಗಳು ಬಂದೇ ಬರುತ್ತೆ. ಹೀಗಾಗಿ ಶಿವಕುಮಾರ್ ಅವರಿಗೆ ಪಕ್ಷ, ಆಡಳಿತ ಇವೆರಡರ ಮೂಲಕ ಈಗ ಜನಮಾನಸದಲ್ಲಿ ದೊಡ್ಡದೊಂದು ಛಾಪು ಮೂಡಿಸುವಂಥ ಅವಕಾಶ ಈಗ ಬಂದೊದಗಿದೆ. ಅವರ ಜ್ಯೋತಿಷಿಗಳು ಹೇಳ್ತಾರೆ ಅವರಿಗೆ 9 ವರ್ಷ ರಾಜಯೋಗ ಇನ್ನೂ ಇದೆ, 7 ವರ್ಷ ಇನ್ನೂ ರಾಜಯೋಗ ಇದೆ, ಈ ರೀತಿಯಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ. ರಾಜಯೋಗ ಇದೆ, ರಾಜಯೋಗ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಇರುವಂಥದ್ದು ವಾಸ್ತವದ ಯೋಗ. ಯಾವ ಸ್ವರೂಪದಲ್ಲಿ ರಾಜಕೀಯದಲ್ಲಿ ಪ್ರತಿನಿತ್ಯವೂ ಕೂಡ ಅವರು ಜನರ ನಿರೀಕ್ಷೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾರೋ ಅದರ ಆಧಾರದಲ್ಲಿನೇ ಜನ ಅವರನ್ನು ಎಲ್ಲಿ ಕೂರಿಸಬೇಕು ಅನ್ನೋದನ್ನು ನಿರ್ಧರಿಸ್ತಾ ಇರ್ತಾರೆ. ಹೀಗಾಗಿ ಈಗ ಶಿವಕುಮಾರ್ ಅವರಿಗೆ ಅಧಿಕಾರದ ಅವಕಾಶ ಸಿಕ್ಕಿದೆ. ಜನ ಅಧಿಕಾರದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷವೂ ಕೂಡ ಅವರಿಗೆ ಅಧಿಕಾರದ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದನ್ನು ಈಗ ಒಂದು ಮಾದರಿಯಾಗಿ ಕನ್ವರ್ಟ್ ಮಾಡುವಂಥದ್ದು ಶಿವಕುಮಾರ್ ಅವರ ಕೈಯಲ್ಲಿರುವಂಥದ್ದು. ಆ ನಿರೀಕ್ಷೆ ಶಿವಕುಮಾರ್ ಅವರ ಮೇಲೆ ದೊಡ್ಡದಿದೆ. ಆ ನಿರೀಕ್ಷೆಯ ಭಾರ ಶಿವಕುಮಾರ್ ಅವರ ಮೇಲೆ ಬಹಳ ದೊಡ್ಡದಿದೆ. ತನ್ನ ಕನಸನ್ನು ಅವರು ನನಸು ಮಾಡ್ಕೊಂಡಿದ್ದಾರೆ, ತನ್ನ ಗುರಿಯನ್ನು ಅವರು ಸಾಧಿಸಿದ್ದಾರೆ. ಕನಸು ನನಸು ಮಾಡುವಂತಹ ವ್ಯಕ್ತಿಗೆ ಆ ನನಸಾದ ನಂತರ ಮೈ ಮರೆಯೋದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ನನಸಾದ ನಂತರ ಆ ಕನಸಿನ ಜೊತೆಗೆ ಇನ್ನೊಂದಷ್ಟು ಕೆಲಸಗಳ ಕನಸು ಇದ್ದೇ ಇರುತ್ತೆ ಅವರಿಗೆ. ಆ ಕೆಲಸಗಳನ್ನು ಅವರು ಮಾಡ್ತಾರಾ, ಹೇಗೆಲ್ಲ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅದನ್ನು ನೋಡಬೇಕು. ಈಗಾಗಲೇ 5 ಗ್ಯಾರಂಟಿಗಳ ಮೂಲಕವಾಗಿದೆ ಸರ್ಕಾರ ಆರ್ಥಿಕವಾದಂತಹ ದೊಡ್ಡ ಹೊರೆಯನ್ನು ಹೊರ್ತಾ ಇದೆ. ಗ್ಯಾರಂಟಿಯ ಆಚೆಗೆ ಕಾಂಗ್ರೆಸ್ ಅವರು ಏನು ಮಾಡಿದ್ರು ಅನ್ನುವ ಪ್ರಶ್ನೆಗಳನ್ನು ಅನೇಕ ಸಂದರ್ಭದಲ್ಲಿ ಕೇಳ್ತಾ ಇರ್ತಾರೆ. ಭೂ ಗ್ಯಾರಂಟಿ ಅನ್ನುವಂಥ 6ನೇ ಗ್ಯಾರಂಟಿಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಲ್ಲದೆ ಸದ್ಯಕ್ಕೆ ಅವರಿಗೆ ಎದುರಾಗಬಹುದಾಗಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, GBA ಚುನಾವಣೆ, ಇವುಗಳನ್ನು ಗೆಲ್ಲಬೇಕಾದಂತಹ ಟಾಸ್ಕ್
ಶಿವಕುಮಾರ್ ಅವರಿಗೆ ಇದ್ದೇ ಇದೆ. ಈಗಾಗಲೇ ಶಿವಕುಮಾರ್ ಅವರು ಲೋಕಭವನದ ಕಡೆಗೆ ಹೊರಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ವಿಧಾನಸೌಧದಿಂದ ನೇರವಾಗಿ ಅವರು ಲೋಕಭವನಕ್ಕೆ ಹೋಗ್ತಾರೆ. ಲೋಕಭವನದಲ್ಲಿ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ DK ಶಿವಕುಮಾರ್ ಅವರು ಮಾಡಲಿದ್ದಾರೆ. ಸರ್ಕಾರ ರಚನೆಗೆ DK ಶಿವಕುಮಾರ್ ಅವರು ಹಕ್ಕು ಮಂಡನೆಯನ್ನ ಮಾಡ್ತಾರೆ. ತಮ್ಮ ಸರ್ಕಾರ ರಚನೆಯ ಕೆಲಸದ ಕಡೆಗೆ ಶಿವಕುಮಾರ್ ಅವರು ಮುಂದುವರಿದಿದ್ದಾರೆ. ಈಗ ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗಬಹುದು, ಯಾರಿಗೆಲ್ಲ ಕಳೆದ ಕ್ಯಾಬಿನೆಟ್ನಲ್ಲಿದ್ದಂಥವರಲ್ಲಿ ಎಷ್ಟು ಮಂದಿಗೆ ಅವಕಾಶ ಸಿಗುತ್ತೆ, ಎಷ್ಟು ಮಂದಿಯನ್ನ ಕೈ ಬಿಡ್ತಾರೆ, ಎಲ್ಲ ಲೆಕ್ಕಾಚಾರಗಳು ಈಗ ಬಹಳ ಜೋರಾಗಿ ಸಾಗ್ತಾ ಇದ್ದಾವೆ. ಯಾರನ್ನ ಸೇರಿಸ್ಬೋದು, ಯಾರನ್ನ ಕೈ ಬಿಡಬಹುದು, ಯಾರಿಗೆ ಅವಕಾಶ ಮಾಡಿಕೊಡ್ಬಹುದು, ಯಾರಿಗೆ ಅವಕಾಶ ಮಾಡಿಕೊಡಲ್ಲ, ಎಲ್ಲ ಚರ್ಚೆಗಳು ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಸುಮಾರು 15-16 ಜನ ಸಚಿವರುಗಳನ್ನ ಅಂದ್ರೆ ಎಕ್ಸಿಸ್ಟಿಂಗ್ ಸಚಿವರುಗಳನ್ನ ಯಥಾಪ್ರಕಾರವಾಗಿ ಮುಂದುವರಿಸಬಹುದು. ಉಳಿದ 15-16 ಸಚಿವರುಗಳನ್ನ ಹೊಸದಾಗಿ ಅವರು ನೇಮಕ ಮಾಡಿಕೊಳ್ಬಹುದು. ಇದು ಮೊದಲ ಹಂತದಲ್ಲೇ ನಡೆಯುತ್ತಾ ಅಥವಾ ಈ ಹಂತದಲ್ಲಿ ಕೇವಲ ಒಂದು 10-15 ಜನ ಸಚಿವರನ್ನ ಮಾತ್ರ ತೆಗೆದುಕೊಂಡು ನಂತರ 2ನೇ ಸುತ್ತಿನಲ್ಲಿ ಸಂಪುಟ ವಿಸ್ತರಣೆ ಕಡೆಗೆ ಹೋಗ್ತಾರಾ? ಅದು ಬಹಳ ಕುತೂಹಲದಿಂದ ನೋಡಬೇಕಾಗಿರುವಂತಹ ವಿಚಾರಗಳು. ಯಾಕಂದ್ರೆ DK ಶಿವಕುಮಾರ್ ಅವರಿಗೆ ಈಗ ಮಂತ್ರಿಮಂಡಲದ ರಚನೆಯ ಸವಾಲಿದೆ. ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಈಗಾಗಲೇ ಅವರಿಗೆ ಹೇಳಿದ್ದಾರೆ, ಯಾರನ್ನ ಬೇಕಿದ್ರೂ ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥ ವಿಚಾರ. ಅವರು ಯಾರನ್ನೂ ಕೂಡ ಇಂಥದ್ದೇ ಪರ್ಟಿಕ್ಯುಲರ್ ವ್ಯಕ್ತಿಯನ್ನೇ ಸಚಿವ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒತ್ತಡವನ್ನು ಹೇರಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಪ್ತ ಮೂಲಗಳಿಂದ ಸಿಕ್ತಿರುವಂತಹ ಮಾಹಿತಿ, ಇನ್ಕ್ಲೂಡಿಂಗ್ ಯತೀಂದ್ರ ಅವ್ರಿಗೂ ಕೂಡ ನೀವು ಉಪಮುಖ್ಯಮಂತ್ರಿ ಮಾಡಿ ಅಂತಲೋ ಅಥವಾ ಮಂತ್ರಿ ಮಾಡಿ ಅಂತಲೋ ಅಂಥದ್ದು ಯಾವುದು ಕೇಳಿಲ್ಲ. ಆದರೆ ಅವ್ರನ್ನ ಮಂತ್ರಿ ಮಾಡ್ತೀವಿ, ಉಪಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋಂತಹ ಪ್ರಸ್ತಾವಗಳು ಹೈಕಮಾಂಡ್ ಕಡೆಯಿಂದ ಬಂದಿದ್ದಾವೆ. ಆದರೆ ಅವುಗಳ ಬಗ್ಗೆಯೂ ಕೂಡ ಅವರೇನು ಬಹಳ ಆಸಕ್ತಿಯನ್ನು ತೋರಿಲ್ಲ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರ ಆಯ್ಕೆಗೆ ಬಿಟ್ಟಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ 2 ಬಾರಿ ಕ್ಯಾಬಿನೆಟ್ ರಚನೆ ಮಾಡಿದಂಥವ್ರು, ಮುಖ್ಯಮಂತ್ರಿ ಆದಂಥವ್ರು, ಕ್ಯಾಬಿನೆಟ್ನ ಪುನರ್ರಚನೆ ಮಾಡಿದಂಥವ್ರು, ಸಂಪುಟದ ವಿಸ್ತರಣೆಗಳನ್ನು ಮಾಡಿದಂಥವ್ರು. ಹೀಗಾಗಿ ಅವರಿಗೆ ಸಂಪುಟದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು, ಯಾರನ್ನ ಕೈ ಬಿಡಬೇಕು, ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ವಿವೇಚನೆಗೆ ಬಿಟ್ಟರೆ ಸುಲಭ ಅನ್ನುವಂಥದ್ದು